ஆழ்வார்கள் அருளிச் செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாதயுக்ம சரசீருக பிருங்கராஜம் த்ரையந்தயுக்ம கிருதபூரி பரிஷ்ரமம் தம் ஸ்ரீரங்க லக்ஷ்மண முனிம் சரணம் பிரபத்யே. ராமானுஜ தயாபாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुक्म व्यामोहतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनगिरितटी सुप्तम् उद्बोध्य कृष्णं पारात्यं संश्रुतिशरसिद्धम् अध्यापयन्ती. सोचिष्टायां सजनिगलितं या बलात्कृत्य पुङ्क्ते गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாள் அரங்கற்கு பன்னு திருப்பாவை பல்பதிகம் இன்னிசையால் பாடிக் கொடுத்தாள் நற்பாமாலை. பூமாலை சூடி கொடுத்தாளை சொல்லு சூடி கொடுத்த சுடற்கொடியே தொல்பாவை பாடியருளவல்ல பல்வளையாய் நாடி நீ வேங்கடவர்க்கென்ன விதி என்னை மாத்தம் நாம் கடವಾ ವಣ್ಣಮೇ ನಲ್ಹು. ಶ್ರೀಯಪತಿಯಾದ ಪರಮಾತ್ಮನ ಅನುಗ್ರಹದಿಂದ ಇಂದು ನಾವು ಮೂರನೆಯ ಪಾಶುರವಾದ ಓಂಗಿ ಉಲಗಳಂದ ಉತ್ತಮನ್ ಅದನ್ನು ನೋಡೋಣ. ನಿನ್ನೆ ಎರಡನೇ ಪದ್ಯ ವೈಯತ್ತು வாழ்வீர்கள் ಅದರಲ್ಲಿ ಜೀವನದ ಪಯಣದಲ್ಲಿ ಏನನ್ನು ನಾವು ಅನುಷ್ಠಾನ ಮಾಡಬೇಕು, ಏನನ್ನು ವರ್ಜಿಸಬೇಕು, ಕೃತ್ಯ ಅಕೃತ್ಯ ವಿವೇಕ ಅಂತ ಅಪೂರ್ವಾಚಾರ್ಯಗಳನ್ನ ನೋಡಿದ್ದೀವಿ. ಡೂಸ್ ಆ್ಯಂಡ್ ಡೋಂಟ್ಸ್ ಇದನ್ನು ಗೋದಾದೇವಿ ಈ ವ್ರತಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದ್ರು. ಆ ವ್ರತಕ್ಕೆ ಏನೇನು ಮಾಡಬೇಕು ಮಾಡಬಾರ್ದು ಅದರಲ್ಲಿ ಮೊದಲ 4 ಇತ್ತಲ್ಲ, ಈ ಥರ ಹೂವು ಮುಡ್ಕೋಬಾರ್ದು, ತುಪ್ಪ ಸೇವಿಸೋದಿಲ್ಲ, ಹಾಲು ಸೇವಿಸೋದಿಲ್ಲ, ಕಣ್ಣು ಹಚ್ಕೊಳ್ಳಲ್ಲ, ಅವೆಲ್ಲ ಟೆಂಪ್ರರಿ ವ್ರತ ಮಾಡೋವರೆಗೂ ಇಂಪಾರ್ಟೆಂಟು. ಅದಾದಮೇಲೆ ಓಕೆ ಅಂತೆ. ಅದು ಬಿಟ್ಟು ಇನ್ನೂ ಹೇಳಿದ್ರಲ್ಲ, ಚಾಡಿ ಹೇಳಬಾರ್ದು, ಒಬ್ರಿಗೊಬ್ರು ಮಾಡಬಾರ್ದು, ಅದು ಎವ್ರಿಬಡಿ ಶುಡ್ ಫಾಲೋ ಆಲ್ವೇಸ್. ಅದನ್ನು ಎರಡಾಗಿ ಡಿವೈಡ್ ಮಾಡಿದ್ರೆ ಮೊದಲು 4 ವ್ರತ ಇರುವಾಗ ಸೊ ದಟ್ ದೇ ಡೋಂಟ್ ಗೆಟ್ ಅಟ್ರಾಕ್ಟೆಡ್, ಭೋಗ್ಯ ವಸ್ತುಗಳಲ್ಲಿ ಇರಬಾರ್ದು. ಅದಾದಮೇಲೆ ಅದೇನೇ ಕೊನೆಯಲ್ಲಿ ಕೂಡಾರವೆಲ್ಲum ಸೀರ್ ಗೋವಿಂದ ಎಂದನೇ ಅದರಲ್ಲಿ ಮೂಡ ನೈಪೈದು ಮುಳಂಗೆ ವழிವಾರ ಅಂತ ಅಲ್ಲಿ ನೈ ಬಗ್ಗೆ ಹೇಳಿದ್ದಾರೆ. ಅದರಿಂದ ತೊಗೊಳ್ಳೋದಿಲ್ಲ ಅಂತಲ್ಲ, ಅದನ್ನು ಇದು ವ್ರತ ಟೈಮ್ವರೆಗೂ ಇಲ್ಲ, ಆಮೇಲೆ ಸೇವಿಸ್ಬೋದು ಅಂತ. ಆ 4 ಐಟಮು, ಮಿಕ್ಕಿದ 2 ಐಟಮ್ ಎಲ್ಲರೂ ಯಾವಾಗಲೂ ಫಾಲೋ ಮಾಡಬೇಕು ಅಂತ ಪೂರ್ವಾಚಾರ್ಯರು ಹೇಳಿದ್ದಾರೆ. ಅದು ಹಂಗೆ ನೋಡಿದ್ರೆ ನಮ್ಗೆ ಅನ್ಸುತ್ತೀವಿ. ಈಗ ಓಂಗಿ ಉರಳಿಂದ ಉತ್ತಮನ್ ಪೇರ್ ಪಾಡಿ ಆ ಪಾಸವನ್ನು ನೋಡೋಣ. ஓங்கி உலகளந்த உத்தமன் பேர் பாடி நாங்கள் நம்பாவைக்கு சக்தி நீராடினால் தீங்கின்ற நாடெல்லாம் திங்கள் மும்மாறி பெய்து ஓங்கு பெரும் சென்னல் ஊடு கயலுகள பூங்குவளை போதில் பொறிவண்டு கண் படுப்ப தேங்காதே புக்கிருந்த சித்த முளைப்பத்தி வாங்க குடந்திரைக்கும் வள்ளல் பெரும் பசுக்கள் நீங்காத செல்வம் நிறைந்தேனோர் ಎಂಬಾವಾಯ್. ದಿಢೀರನೆ ಬೆಳೆದು ನಿಂತು 3 ಲೋಕಗಳನ್ನು ತನ್ನ ಶ್ರೀಪಾದಗಳಿಂದ ಅಳೆದ ಉತ್ತಮನ್ ಸರ್ವೇಶ್ವರನ ಶ್ರೀನಾಮಗಳನ್ನು ಹಾಡಿ ನಾವು ನಮ್ಮ ವ್ರತವನ್ನು ಸಂಕಲ್ಪಿಸಿಕೊಂಡು ಸ್ನಾನ ಮಾಡಿದರೆ ನಾಡಿನಲ್ಲಿ ಎಲ್ಲೆಲ್ಲೂ ಅತಿವೃಷ್ಟಿ ಅನಾವೃಷ್ಟಿ ಮುಂತಾದ ಅನಿಷ್ಟಗಳು ತೊಲಗಿ ತಿಂಗಳಿಗೆ 3 ಸಲ ಮಳೆ ಬಂದು ಆಕಾಶದೆತ್ತರಕ್ಕೆ ತ್ರಿವಿಕ್ರಮನಂತೆ ಬೆಳೆದು ನಿಂತ ಕೆಂಪು ಭತ್ತಗಳ ಪೈರಿನ ನಡುವೆ ಮೀನುಗಳು ಹಾರಾಡುತ್ತಾ ಸುಂದರ ಕನ್ನೈದಿಲೆ ಹೂವಿನಲ್ಲಿ ಕಾಂತಿಯುಕ್ತವಾದ ದುಂಬಿಗಳು ನಿದ್ರಿಸಲು ಕೊಟ್ಟಿಗೆಗೆ ಹಾಲು ಕರೆಯಲು ಬಂದು ಸಮೃದ್ಧವಾಗಿ ಹಾಲು ತುಂಬಿದ ಗೋವುಗಳ ಕೆಚ್ಚರುಗಳನ್ನು ಹಿಡಿದು ಕರೆಯಲು ಕೊಡಗಟ್ಟಲೆ ಹಾಲು ಕರೆಯುವ ದೊಡ್ಡ ಹಸುಗಳು ಔದಾರ್ಯ ತೋರುತ್ತಾ ಕರಗಲಾರದಷ್ಟು ಐಶ್ವರ್ಯ ತುಂಬಿ ನಮ್ಮ ವ್ರತವು ಸಿದ್ಧಿಯಾಗುವುದು ಅಂಥೇಳಿ ಸಿಂಪಲ್ ಮೀನಿಂಗ್, ವರ್ಡ್ ಬೈ ವರ್ಡ್ ಮೀನಿಂಗ್ ತೊಗೊಂಡ್ರೆ. ಈಗ ಒಳಗಡೆ ಮೀನಿಂಗ್ ನೋಡೋಣ. ಹಿಂದಿನ ಓಂಗಿ ಉಲಗಳಿಂದ ಪಾಸುರ ಒಂದು ಅನುಗ್ರಹ ಮಾಡೋ ಥರ ಪಾಸುರ ಆಗಿದೆ.
ಈಗ ಒಂದಾದ್ರು ದೊಡ್ಡವ್ರು ಹೋದಾಗ ನಾವು ದಿವ್ಯ ದೇಶಮೆಲ್ಲ ಹೋದಾಗ ಇಲ್ಲ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಆದಾಗ ದೊಡ್ಡವ್ರು ನಾವು ಆಶೀರ್ವಾದ ಮಾಡುವಾಗ ಇದನ್ನು ಯೂಸ್ ಮಾಡ್ತೀವಿ, ಓಂಗಿ ಉಲಗಳಿಂದ ಉತ್ತಮನ್ ಪೇರ್ಪಾಡಿ ಅಂತೇಳಿ. ಅಂಥ ಆಶೀರ್ವಾದ ಮಾಡೋ ಟೈಮಲ್ಲಿ ನಾವು ನೀಂಗಾದ ಸೆಲ್ವಂ ನಿರೈಂದು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಆಶೀರ್ವಾದ ಮಾಡೋ ಪದ್ಧತಿ ಇದೆ. ಆಂಡಾಳ್ ಓಂಗಿ ಉಲಗಳಿಂದ ಉತ್ತಮನ್ ಅಂತ ಆಡಿದ್ದಾಳೆ. ಅವಳು ಯಾಕೆ ಕೇಶವನ್ನೋ ನಾರಾಯಣನೋ ಮಾಧವನಂತ ಹೇಳಿಲ್ಲ? ಆ ಥರನೂ ಆಡ್ಬೋದಾಯ್ತಲ್ವ? ಯಾತಕ್ಕೋಸ್ಕರ ಉತ್ತಮನ್ ಅಂತ ಹೇಳಿದ್ದಾಳೆ ಅಂದರೆ ಭಗವಂತ ಲೋಕದಲ್ಲಿ ಒಂದು ಹೆಜ್ಜೆಯಿಂದ ಮಾಡಿದ ತ್ರಿವಿಕ್ರಮ ಏನು ಮಾಡ್ದ, ಎಲ್ಲ ಇದನ್ನು ಒಂದೇ ಒಂದು ಹೆಜ್ಜೆಯಲ್ಲಿ ಎಂಟೈರ್ ಭೂಮಿಯನ್ನು ಅಳೆದ. ಆ ಅಳಿಯುವಾಗ ಜಸ್ಟ್ ಭಾರತ ದೇಶ ಮಾತ್ರ ಅಳಿಲಿಲ್ಲ, ಇಲ್ಲ ಕರ್ನಾಟಕ ಮಾತ್ರ ತಿರುವಡಿ ಬೀಳಲಿಲ್ಲ, ಬೆಂಗಳೂರು ಮಾತ್ರ ಅಲ್ಲ, ತಮಿಳುನಾಡು ಅಲ್ಲ, ಎಲ್ಲ ಭೂಮಿಯಲ್ಲಿರುವ ಎಲ್ಲ ಖಂಡಗಳಿಗೂ ಅಲ್ಲದೆ ಎಲ್ಲ ಭಾಗಗಳಲ್ಲೂ ಸ್ಪರ್ಶವಾಯಿತಲ್ವ. ಅದಕ್ಕೆ ಅವನು ಉತ್ತಮನ್. ಈ ಡಸ್ ಈಸ್ ನಾಟ್ ಪಾರ್ಷಿಯಲ್, ಈ ಸೇಮ್ ಫಾರ್ ಎವ್ರಿಬಡಿ ಅಂತ ತೋರಿಸೋದಕ್ಕೋಸ್ಕರ ಉತ್ತಮನ್ ಹೇಳಿದ್ದಾಳೆ ಅಂತ. ಜೀವನದಲ್ಲಿ ಕೌಶಲ್ಯತೆ ಕಡೆ ಹೋಗುವುದು ಪ್ರತಿಯೊಬ್ಬ ಮನುಷ್ಯನ ಧರ್ಮ. ಎಕ್ಸಲೆನ್ಸ್ ಇಸ್ ಅನ್ ಎವರ್ ಮೂವಿಂಗ್ ಟಾರ್ಗೆಟ್. ದಿನೇ ದಿನೇ ನಮ್ಮಲ್ಲಿ ಸುಧಾರಣೆಯನ್ನು ನಾವು ಧರಿಸಿಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕೆಂದು ಆಚಾರ್ಯ ಪರಂಪರೆ ಪ್ರಾಚೀನ ಗ್ರಂಥಗಳು ನಮಗೆ ತೋರಿಸಿ ಕೊಡುತ್ತೆ. ಇದಕ್ಕೆ ಮನಸ್ಸಿನ ನಿಯಂತ್ರಣ ತುಂಬ ಮುಖ್ಯ. ಮನಮೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಶಾಸ್ತ್ರಗಳು ಹೇಳುತ್ತೆ. ಮನಸ್ಸನ್ನು ವಶ ಮಾಡಿಕೊಂಡರೆ ನಾವು ಸರ್ವವನ್ನು ಸಾಧಿಸಬಹುದು ಅನ್ನುತ್ತೆ ವೇದ. ಈಗ ನಮ್ಮ ತ್ರಿವಿಕ್ರಮ ಅವತಾರ ಮತ್ತು ವಾಮನ ಅವತಾರದಲ್ಲಿ ವಿ ಕ್ಯಾನ್ ಯೂಸ್ ದಟ್ ಫಾರ್ ಡೇ ಟು ಡೇ ಲೈಫ್. ಮೊದಲನೇ ದಿವಸ ಕೇಳಿದ್ವಿ, ಕ್ಯಾನ್ ವಿ ಯೂಸ್ ತಿರುಪಾವಿ ಫಾರ್ ಡೇ ಟು ಡೇ ಲೈಫ್. ಇದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಇದನ್ನು ಒಂದಿದೆ, ಅದೇನು ನೋಡೋಣ. ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕು ಅಂದರೆ ಮನಸ್ಸು ಮೊದಲು ಆ ಸಮಸ್ಯೆ ಕಡೆ ಕೇಂದ್ರೀಕೃತವಾಗಬೇಕು. ಪರಿಹಾರವನ್ನು ಹುಡುಕುವಾಗ ಆ ಮನಸ್ಸು ವಿಕಸಿತವಾಗಿ ಇದಕ್ಕೆ ಯಾವ್ಯಾವ ವಿಧದಲ್ಲಿ ನಾವು ಪರಿಹಾರವನ್ನು ಹುಡುಕಬಹುದೆಂದು ಹೇಳಿ ಮನಸ್ಸನ್ನು ವಿಶಾಲವಾಗಿ ನಾವು ಇಟ್ಕೋಬೇಕು. ಆಗ ನಾನಾ ಥರದ ಪರಿಹಾರಗಳನ್ನು ನೋಡಿ ಅದರಲ್ಲಿ ಉತ್ತಮ ಪರಿಹಾರ ಏನೋ ಅದನ್ನು ನಾವು ಆರಿಸಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ವಾಡಿಕೆ ಹಿರಿಯರು ನಮಗೆ ಹೇಳಿದ್ದಾರೆ. ಜೀವನ ಪಯಣದಲ್ಲಿ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಸಮಸ್ಯೆ ಇಲ್ಲದೆ ಹೋದರೆ ಅದು ಮನುಷ್ಯನ ಜೀವನವೇ ಅಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ನಾವು ಏನೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಹೋಗ್ಬಿಟ್ಟು ಒಂದು ಟೆಸ್ಟ್ ಮಾಡ್ತಾರಲ್ಲ ECG ಅಂತೇಳಿ. ಆ ECGಲೂ ಕೂಡ ಹಿಂಗೆ ಮೇಲೆ ಬೇರಿದ್ದರೆ ಚೆನ್ನಾಗಿದ್ದೀವಿ ಅಂತ, ಅದು ಒಂದು ಸ್ಟ್ರೈಟ್ ಲೈನ್ ಬಂದರೆ ಚೆನ್ನಾಗಿಲ್ಲ ಅಂತ. ಅದರಿಂದ ಜೀವನವೇ ಅದೇ ಥರ ಇರುತ್ತೆ, ಮೇಲೆ ಕೆಳಗೆ ಯಾವಾಗಲೂ ಇರ್ತಾನೆ ಇರುತ್ತೆ. ನೋ ಪ್ರಾಬ್ಲಮ್, ಯು ಶುಡ್ ಟೇಕ್ ಇಟ್ ಅಂತ. ಸುಖ ದುಃಖಗಳು ಒಂದು ಚಕ್ರದ ಹಾಗೆ, ಒಂದು ಸಲ ಸುಖ ಮೇಲಿರುತ್ತೆ, ಇನ್ನೊಂದು ಸಲ ದುಃಖ ಮೇಲಿರುತ್ತೆ. ಇದರಿಂದ ಕಲಿಯೋದು ಎಷ್ಟೋ ಇದೆ. ಎಷ್ಟೋ ಅಡಚಣೆಗಳು ಬರುತ್ತೆ, ಎಷ್ಟೋ ತಡೆಗಳು ಬರುತ್ತೆ. ಆದರೆ ಒಂದೊಂದು ಸಲವೂ ಆ ಅಡಚಣೆಗಳನ್ನು ಪಾರಿ ಮಾಡಿಕೊಂಡು ಹೋಗುವಾಗ ಜೀವನದಲ್ಲಿ ಎಷ್ಟೋ ಕಲಿಕೆಗಳು ನಮಗೆ ಕಲಿಸುತ್ತೆ. ಆವಾಗ ಒಬ್ಬ ಮನುಷ್ಯ ನಿಜವಾಗಿಯೂ ಪಕ್ವವಾಗುತ್ತಾನೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಹೇಳಿದ್ದಾರಲ್ಲ, ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್ ಅಂತ. ಅದೇನೇ ಇದು. ಕೋದೆ ಈ ಪಾಸುರದಲ್ಲಿ ವಾಮನ ಅವತಾರದ ವೃತ್ತಾಂತ ಮತ್ತು ತ್ರಿವಿಕ್ರಮ ಅವತಾರ ವೃತ್ತಾಂತವನ್ನು ಹೇಳಿದ್ದಾಳೆ. ಓಂಗಿ ಅಂದರೆ ಬೆಳೆದು, ಉಲಗಳಂದ ಅಂದರೆ ವಿಶ್ವವನ್ನು ಅಳೆದು ತೋರಿಸಿಕೊಟ್ಟಿರಿಂದ ಭಗವಂತನೇ ಅಂತೇಳಿ. ಇದು ತ್ರಿವಿಕ್ರಮ ಅವತಾರ. ಈ ತ್ರಿವಿಕ್ರಮ ಅವತಾರ ನಮ್ಮ ತಿರುಪಾವೆಯಲ್ಲಿ 3 ಕಡೆ ಬಂದಿದೆ, 3 ಪಾಶುರದಲ್ಲಿ ಬರುತ್ತೆ. ಇವತ್ತಿನ ಪಾಶುರ 3ನೇ ಪಾಶುರದಲ್ಲಿ ಓಂಗಿ ಉಲಗಳಂದ. ಆ ಉಲಗಳಂದ ಅಂತ ಹೇಳಿದ್ರೆ ಇದು ಜಸ್ಟ್ ಫಸ್ಟ್ ಲೆವೆಲ್, ಎಲ್ಲ ಭೂಮಿಯನ್ನು ಸ್ಪರ್ಶ ಮಾಡ್ದ. ಫಸ್ಟ್ 3 ಸ್ಟೆಪ್ಪಲ್ಲಿ ಫಸ್ಟ್ ಏನು ಮಾಡಿದ್ರು, ಎಂಟೈರ್ ಭೂಮಿನ ಅಳೆದಿದ್ದು. ಅದು ಇವತ್ತಿನ ಪಾಶುರ. ನೆಕ್ಸ್ಟ್ ಪಾಶುರ 17ನೇ ಪಾಶುರದಲ್ಲಿ ಅಂಬರ ಮೋಡ ಅರತ್ತು ಓಂಗಿ ಉಲಗಳಂದ. ಅಂಬರ ಅಂದರೆ ಆಕಾಶ. ಆಕಾಶವನ್ನು 2ನೇ ಸ್ಟೆಪ್ಪಲ್ಲಿ ಅಳೆದಿದ್ದು ಆ ಪಾಶುರದಲ್ಲಿ ಹೇಳಿದ್ದಾಳೆ 17ರಲ್ಲಿ. 24ನೇ ಪಾಶುರದಲ್ಲಿ ಅನ್ರಿ ಇವುಲಗ ಮಳಂದಾಯ್ ಅಡಿಪೋಟ್ರಿ. ಅದರೊಳಗೆ ಪರಮಾತ್ಮ 103ನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿ ಶಿರಸಿನ ಮೇಲಿಟ್ಟಿದ್ದನ್ನು ಹಾಡಿದ್ದಾಳೆ ಗೋದೆ. ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ, ಅವನ ನಾಮವನ್ನು ಸದಾ ಸರ್ವಕಾಲ ನಾವು ಜಪಿಸಬೇಕು ಅಂತ ಹೇಳಿ ನಾವು ಮನಸ್ಸನ್ನು ಒಂದು ಸಮಸ್ಯೆ ಕಡೆ ಕೇಂದ್ರೀಕರಿಸಿ ಅದಕ್ಕೆ ಪರಿಹಾರವನ್ನು ಹುಡುಕುವಾಗ ಅದರಲ್ಲಿ ಬೆಳೆಸಿಕೊಳ್ಳುವಂಥ ಒಂದು ಪ್ಯಾಟರ್ನ್ ಈಗ ನಾವು ನೋಡಿದ್ವಲ್ಲ, ಅದನ್ನು ವಾಮನ ತ್ರಿವಿಕ್ರಮ ಅವತಾರ ತೋರಿಸುತ್ತೆ. ಇದಕ್ಕೆ ಇಂಗ್ಲೀಷಲ್ಲಿ ಕನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಹೇಳ್ತಾರೆ. ಬಲಿ ಚಕ್ರವರ್ತಿಗೆ ವಾಟಿಕೆಗೆ ಬರುವಾಗ ಬ್ರಹ್ಮಚಾರ್ಯಕ್ಕೆ ಬಂದರು. ಚಿಕ್ಕದಾದ ವಟು ರೂಪವನ್ನು ಧರಿಸ್ಕೊಂಡು ಭಗವಂತ ಬರ್ತಾನೆ. ಬಲಿ ಚಕ್ರವರ್ತಿ ಹತ್ರ 3 ಹೆಜ್ಜೆ ನೆಲ ಕೇಳ್ತಾನೆ. ಕೇಳಿದ ತಕ್ಷಣ ಏನಾಗೋಯ್ತು, ಅವನು ಜೋರಾಗಿ ಬೆಳೆದ್ಬಿಟ್ಟ. ಇದ್ರಲ್ಲಿ ಸಾಕಷ್ಟು ಜನ ಇದನ್ನು ನ್ಯಾಯವಾ,
ಸುಮಾರು ಜನ ಹಂಗಿದ್ರೆ ಸಣ್ಣದಾಗಿ ಬಂದ್ಬಿಟ್ಟು 3 ಹೆಜ್ಜೆ ಕೇಳಿದ್ರೆ ಕೊಟ್ಬಿಟ್ಟು ಆಮೇಲೆ ದೊಡ್ಡದಾಗಿ ಬೆಳೆದ್ಬಿಟ್ರೆ ನ್ಯಾಯ ಅಂದರೆ ಇದು ತುಂಬ ನ್ಯಾಯ ಇದೆ. ಯಾಕೆಂದರೆ ಅವ್ರು ಮಾಡಿದ ಅನ್ಯಾಯ ಇವಾಗ ನೋಡ್ತೀವಿ. ಯಾತಕ್ಕೋಸ್ಕರ ಇದು ಮಾಡಿದ್ರು ಅಂದರೆ ಬಲಿ ಚಕ್ರವರ್ತಿ ಒಂದು ಅನ್ಯಾಯದ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ಇವ್ರು ಈ ಥರ ಮಾಡಬೇಕಾಯ್ತು. ಇಟ್ ಈಸ್ ಕರೆಕ್ಟ್, ಜಸ್ಟಿಫೈಡ್ ಅಂತ ಹೇಳಿದ್ದೀವಲ್ಲ. ಪರಮಾತ್ಮ ಯಾವುದಕ್ಕೆ ಹೆಂಗೆ ಬೇಕೋ ಆ ಥರ ತೊಗೊಳ್ತಾರೆ ಅವತಾರ ಅಂತ. ಅದರಿಂದ ಇಲ್ಲಿ ಮಾಡಿರೋದು ಕರೆಕ್ಟ್ ಅಂತ ಇವಾಗ ಫ್ಯೂಚರಲ್ಲಿ ನಾವು ನೋಡ್ತೀವಿ, ಕೆಳಗಡೆ ಬರ್ತಾ ಇರುತ್ತೆ. ಬಲಿ ಚಕ್ರವರ್ತಿ 3 ಹತ್ತಿರ ಕೇಳಿದ ತಕ್ಷಣ ವಟು ರೂಪದಿಂದ ಧರಿಸ್ಕೊಂಡು ಬಂದೆ. ನಮ್ಮ ಮನಸ್ಸನ್ನು ಆ ಸಮಸ್ಯೆ ಕಡೆಗೆ ಮಾತ್ರ ನಾವು ಕೇಂದ್ರೀಕೃತ ಮಾಡಿದರೆ ಪಾಯಿಂಟೆಡ್ ಫೋಕಸ್ ಆಫ್ ಮೈಂಡ್ ಈಸ್ ರಿಕ್ವೈರ್ಡ್. ಪಾಯಿಂಟೆಡ್ ಫೋಕಸ್ ಆಫ್ ಮೈಂಡನ್ನು ನಾವು ಬೆಳೆಸ್ಕೊಂಡ್ರೆ ಆವಾಗ ಅದರ ಸುತ್ತಲೂ ಇರುವಂಥ ಎಲ್ಲ ಡಿಸ್ಟ್ರಾಕ್ಷನ್ಸ್ ಇರುತ್ತಲ್ಲ ಅವೆಲ್ಲ ನಮಗೆ ಕಾಣಿಸೋದಿಲ್ಲ. ಆ ಸಮಸ್ಯೆಯನ್ನು ಮಾತ್ರ ನೋಡ್ತಾ ಇದ್ದರೆ ಅದಕ್ಕೆ ಪರಿಹಾರಗಳು ನಮ್ಮೊಳಗೆ ಬರೋಕ್ಕೆ ಆರಂಭಿಸುತ್ತೆ. ಇದಕ್ಕೆ ಒಂದು ಮಹಾಭಾರತದಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ದ್ರೋಣಾಚಾರ್ಯರು ಎಲ್ಲರಿಗೂ ಬಿಲ್ಲಿದ್ದೆ ಕಲಿಸಿದ ಮೇಲೆ ಒಂದು ದಿವಸ ಅಂದ್ಬಿಟ್ಟು ಒಂದು ಟೆಸ್ಟ್ ಥರ ಇಟ್ಟರು. ಮರದ ಮೇಲಲ್ಲಿ ಒಂದು ಪಕ್ಷಿಗೆ ಒಂದು ಕಣ್ಣಿರುತ್ತೆ. ಆ ಪಕ್ಷಿ ಕಣ್ಣಿಗೆ ಗುರಿ ಇಟ್ಟು ಹೊಡೀರಿ ಅಂತ ಎಲ್ಲರಿಗೂ ಆರ್ಡ್ರ್ ಮಾಡಿದ್ರು. ಒಬ್ಬೊಬ್ಬರೇ ಬಂದ್ರಂತೆ. ಬಂದುಬಿಟ್ಟು ಒಬ್ಬ ಏನಂತೆ, ಓ ಚೆನ್ನಾಗಿ ಮರ ಕಾಣುತ್ತಾ ಕೇಳಿದ್ರೆ, ಓ ತುಂಬ ಚೆನ್ನಾಗಿ ಕಾಣಿಸ್ತಲ್ಲ ಮರ ಅಂತ ಹೇಳಿದಂತೆ. ಇನ್ನು ಕೆಲವರು ಬಂದರು, ಆ ಮರದಲ್ಲಿ ಕೊಂಬೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರಂತೆ. ಅದು ಕಾಣಿಸ್ತಾ ಇದೆ. ಇನ್ನೂ ಕೆಲವರು ಅದರಲ್ಲಿ ಬರೀ ಕೊಂಬೆ ಎಲ್ಲ ಎಲೆಗಳು ಕೂಡ ನಮಗೆ ಕಾಣಿಸ್ತಾ ಇದೆ ಅಂದ್ರಂತೆ. ಆಯಿತು. ಇನ್ನೊಬ್ಬ ಹೇಳುತ್ತೆ, ಆ ಪಕ್ಷಿ ಕೂತಿದೆಯಲ್ಲ ಆ ಕೊಂಬೆಯಲ್ಲಿ 4-5 ಎಲೆಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ. ಇವೆಲ್ಲರೂ ಹೇಳಿದ್ಮೇಲೆ ಬಂದ್ರಂತೆ ದ ಬೆಸ್ಟ್ ಇನ್ ಆರ್ಚರಿ ಅರ್ಜುನ ಬಂದಂತೆ. ಅರ್ಜುನನ್ ಕೇಳಿದಂತೆ, ನಿಮಗೆಲ್ಲ ಕಾಣಿಸ್ತಾ ಇದೆಯಾ? ನಿಮಗೇನು ಕಾಣಿಸ್ತಾ ಇಲ್ವಲ್ಲ, ಕೊಂಬೆನೂ ಕಾಣಿಸ್ತಾ ಇಲ್ಲ, ಮರನೂ ಕಾಣಿಸ್ತಾ ಇಲ್ಲ, ಎಲೆಗಳು ಕಾಣಿಸ್ತಾ ಇಲ್ಲ, ಆ ಪಕ್ಷಿ ಕೂಡ ಕಾಣಿಸ್ತಾ ಇಲ್ಲ ಅಂತೆ. ಮತ್ತು ಏನು ಕಾಣಿಸ್ತಾ ಇದೆ? ಪಕ್ಷಿ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂದಂತೆ. ವಾಟ್ ಈಸ್ ದ ಫೋಕಸ್? ಆ ಪಕ್ಷಿ ಕಣ್ಣು ಮಾತ್ರ ಬಿಟ್ಟು ಬೇರೆ ಏನು ಕಾಣಿಸ್ಲಿಲ್ಲ ಅಂತ. ಆದ್ದರಿಂದ ಜೀವನದಲ್ಲಿ ಇಫ್ ಯು ಆರ್ ಫೋಕಸ್ ಆನ್ ಎ ಪರ್ಟಿಕ್ಯುಲರ್ ಥಿಂಗ್ ಆಲ್ ಅದರ್ ಡಿಸ್ಟ್ರಾಕ್ಷನ್ಸ್ ವಿಲ್ ಗೋ ಅಂತೇಳಿ ಇಲ್ಲಿಂದ ನೋಡ್ಬೋದು ನಾವು. ಸಿನ್ಸ್ ಹಿ ವಾಸ್ ಫೋಕಸ್ಡ್ ಇನ್ ದಿ ವರ್ಕ್ ಹಿ ಕೇಮ್ ದ ಬೆಸ್ಟ್ ಆರ್ಚರ್ ಇನ್ ದ ವರ್ಲ್ಡ್. ಅರ್ಜುನ ಗುರಿಯನ್ನು ಏರ್ಪಡಿಸಿಕೊಳ್ಳುವುದು ಜೀವನದಲ್ಲಿ ತುಂಬ ಮುಖ್ಯವಾಗಿರುವಂಥ ಕರ್ತವ್ಯ. ವಿ ಹ್ಯಾವ್ ಟು ಹ್ಯಾವ್ ಎ ಫೋಕಸ್ ಇನ್ ಅವರ್ ಲೈಫ್. ವಿ ಹ್ಯಾವ್ ಟು ಹ್ಯಾವ್ ಎ ಪರ್ಪಸ್ ಇನ್ ಅವರ್ ಲೈಫ್. ವಾಮನ ಅವತಾರದಲ್ಲಿ ಭಗವಂತ ಬಲಿಚಕ್ರವರ್ತಿಯ ಅಹಂಕಾರವನ್ನು ಅಡಗಿಕೋಸ್ಕರ ನೋಡಿ ಇಲ್ಲಿದೆ, ಬಲಿಚಕ್ರವರ್ತಿಯ ಅಹಂಕಾರವನ್ನು ಅಡಗಿಕೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡು ಹೋಗಿದ್ದ. ಯಾತಕ್ಕೆ ಹಂಗಾಯಿತು ಅಂದರೆ ಇಂದ್ರನ ಐಶ್ವರ್ಯನ್ನು ಅಪಹರಿಸ್ಕೊಂಡು ಬಂದುಬಿಟ್ಟಿದ್ದ ಬಲಿಚಕ್ರವರ್ತಿ ಇಂದ್ರನ ಪ್ರಾಪರ್ಟಿಯನ್ನು ತೊಗೊಂಬಂದಿದ್ದರಿಂದ ಅದು ಅವನದಲ್ಲದೇ ಇರುವಂಥ ಐಶ್ವರ್ಯವನ್ನು ತನ್ನದೇ ಅಂತ ತಿಳ್ಕೊಂಡಿದ್ದ ಬಲಿಚಕ್ರವರ್ತಿ. ಅದರಿಂದ ಇದು ವಾಮನ ಅವತಾರ ತೊಗೊಂಡ್ರು ಅಂತೇಳಿ ಅದನ್ನು ಅವನಿಂದ ವಾಪಸ್ ಪಡ್ಕೊಂಡು ಅವನದೇ ನೋಡಿ ದೇವ್ರು ನೆನ್ನೆ ತಾನು ನೋಡಿದ್ವಿ, ಇವನು ಪೂತನೆ ಕೂಡ ಕೊಟ್ಟರು ಅಂತೇಳಿ ಮೋಕ್ಷ ಕೊಡ್ತಾನೆ ಅಂತ. ಅದೇ ಥರ ಬಲಿಚಕ್ರವರ್ತಿಗೆ ವಾಪಸ್ ತೊಗೊಂಡ್ಮೇಲೆ ಅಲ್ಲೇ ಬಿಡಲಿಲ್ಲ, ಅವನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಸುತಳ ಲೋಕದಲ್ಲಿ ಏರ್ಪಡಿಸಿ ಅವರಿಗೆ ಒಂದು ಸ್ಪೆಷಲ್ ಎಂಪೈರ್ ಕ್ರಿಯೇಟ್ ಮಾಡಿ ಸುತಳ ಲೋಕದಲ್ಲಿ ಮಾಡಿದ ಮಾತ್ರ ಅಲ್ಲ, ಭಗವಂತ ಏನು ಮಾಡಿದಂತೆ ಅವನೇ ಭದ್ರತಾ ಆಫೀಸರ್, ಸೆಕ್ಯೂರಿಟಿ ಆಫೀಸರ್ ಥರ ಅಲ್ಲಿ ಕಾವಲು ನಿಂತ್ಕೊಂಡಂತೆ, ಸೆಕ್ಯೂರಿಟಿ ವಾಚ್ಮ್ಯಾನ್ ಥರ ಆಸೆ ನಿಂತ್ಕೊಂಡು ಅಂಥ ಸರ್ವಿಸ್ ಮಾಡ್ತಾ ಇವತ್ತು ಇದೆ ಅಂತ ಹೇಳ್ತಾರೆ. ಸುತಳ ಲೋಕದಲ್ಲಿ ನಮ್ಮ ಬಲಿಚಕ್ರವರ್ತಿ ಸಾಮ್ರಾಜ್ಯಕ್ಕೆ ಭಗವಂತನೇ ಅಲ್ಲಿ ಸೆಕ್ಯೂರಿಟಿ ಆಫೀಸರು. ಆ ಲೆವೆಲ್ಗೆ ನಮ್ಮ ಭಗವಂತ ಸುಲಭ ಆ್ಯಂಡ್ ಸೌಶೀಲ್ಯದವನು ಅಂತೇಳಿ. ಎರಡನೇದಾಗಿ ಭಗವಂತ ವಾಮನ ಅವತಾರ ಅವನ ಪ್ರಯೋಜನಕ್ಕೋಸ್ಕರ ಮಾಡಲಿಲ್ಲ, ಅವನು ಇಂದ್ರನ ಪ್ರಯೋಜನಕ್ಕೋಸ್ಕರ ಮಾಡ್ದ. ಭಗವಂತ ಬಲಿಚಕ್ರವರ್ತಿ ಹೋಗಿ ಐಶ್ವರ್ಯವನ್ನು ವಾಪಸ್ ಪಡೆದುಕೊಂಡ ತಕ್ಷಣ ಇದರಲ್ಲಿ ನನಗೆಷ್ಟಿದೆ, ವಾಟ್ ಈಸ್ ಮೈ ಶೇರ್ ಅಂತ ಕೇಳಲಿಲ್ಲ ಅವನು. ಅಂತ ಕೇಳೋದೆಲ್ಲ ಭಗವಂತ ಅಲ್ವೇ ಅಲ್ಲ, ಎಲ್ಲವನ್ನು ಅವನು ಇಂದ್ರನಿಗೆ ಒಪ್ಪಿಸ್ದ. ಒಂದೊಂದು ಕೆಲಸವನ್ನು ನಾವು ಮಾಡುವಾಗ ನಮ್ಮ ಪ್ರಯೋಜನವನ್ನು ನೋಡದೆ ಸಮಾಜದ ಪ್ರಯೋಜನಕ್ಕೆ ಕೆಲಸವನ್ನು ನಾವು ಮಾಡಬೇಕು ಅಂತ ತಾತ್ಪರ್ಯ ಉತ್ತಮನ್ ಅನ್ನೋ ಪದ ಹೇಳುತ್ತೆ. ಎಲ್ಲ ಆಳ್ವಾರ್ಗಳು ತ್ರಿವಿಕ್ರಮಾವತಾರ ಬಗ್ಗೆ ಬಹಳ ಮೆಚ್ಚುಗೆ ಮಾಡಿದ್ದಾರೆ. ವಾಮನಂ ಬಾಲ ಸೂರ್ಯಾಭಂ ಅಂತ ಹೇಳ್ತಾರೆ. ಹಾಗಂದರೆ ವಾಮನನ ಮುಖಮಂಡಲ ಸೂರ್ಯನಂತೆ ತೇಜಸ್ ತುಂಬ ಹೊಳಿತಾ ಇತ್ತಂತೆ. ಈ ತೇಜಸ್ ಎಷ್ಟು ಲೆವೆಲ್ ಇತ್ತು ಅಂದರೆ ಅವ್ರು ಬಂದಲ್ಲಿ ನಿಂತಿದ್ದ ತಕ್ಷಣ ಬಲಿಚಕ್ರವರ್ತಿ ಕಣ್ಣೆ ಮುಚ್ಚೋಯ್ತು. ಅವ್ನಿಗೆ ಏನಾಗ್ತಿದ್ರೆ ಅಂದರೆ ಏನೂ ಕಾಣಿಸ್ತಾ ಇರಲಿಲ್ಲಂತೆ. ಇವರು ಬ್ಯೂಟಿಫುಲ್ ವಾರ್ತಾಲಾಪ ನೀವು ನೋಡಬೇಕು ಭಾಗವತದಲ್ಲಿ. ಬಲಿಚಕ್ರವರ್ತಿಗೂ ವಾಮನನಿಗೂ ಇರೋ ಬ್ಯೂಟಿಫುಲ್ ವಾರ್ತಾಲಾಪ. ಅದರಲ್ಲಿ ಅವನು ಎಸ್ ಐ ಅಗ್ರಿ 3 ಸ್ಟೆಪ್ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟ. ಆ ಟೈಮಲ್ಲಿ ಏನಾಯಿತು, ಅವರ ಶುಕ್ರಾಚಾರ್ಯರು ಅವ್ರ ಗುರುಗಳು ಅವರಲ್ಲಿ ಇರಲೇ ಇಲ್ಲ. ಆ ಟೈಮಲ್ಲಿ ಡೀಲ್ ಮುಗಿಸ್ಬಿಟ್ರು. ಅದರಿಂದ ಶುಕ್ರಾಚಾರ್ಯ ಬಂದ ಮೇಲೆ ಏನು ಮಾಡಿದ್ರು, ಅವ್ರು ನೀರು ಹಾಕೋ ಬರೋವಾಗ ಮಧ್ಯ ಹೋಗ್ಬಿಟ್ಟು ಒಂದು ದುಂಬಿ ಥರ ಕೂತ್ಕೊಂಡ್ರು. ಅಷ್ಟೇ ಮಾಡೋಕ್ಕಾಯ್ತು. ಅದನ್ನು ಅವರು ಇದು ಆಯಿತು, ಒಂದು ದರ್ಬೆ ತೊಗೊಂಡು ಚುಚ್ಚಿಬಿಟ್ಟು ಅದಕ್ಕೆ ಒಂದು ಕಣ್ಣು ಹೋಯ್ತು ಅವರಿಗೆ. ಅದರಿಂದ ಅಷ್ಟು ತೇಜಸ್ಸಿಂದ ಬಂದರು ಅಂತೇಳಿ ಹೇಳ್ತಾರೆ. ಇದನ್ನು ಈಗ ಮೊದಲನೇ ಪಾಶ್ರದಲ್ಲಿ ಮದಿ, ನಾನು ಮೊನ್ನೆ ಮಾಡ್ದವಾಗ ಹೇಳಿದೆ, ಮದಿ ನೆರೆಯಿಂದ ನನ್ನಾಳಾಲ್ ಅಂತ. ಆ ಮದಿ ಅಂದರೆ ಒಂದು ಚಂದ್ರಾನ್ವಿ, ಇನ್ನೊಂದು ಬಂದ್ಬಿಟ್ಟು ಸ್ಟ್ರಾಟಜಿ, ಒಳ್ಳೆ ಬುದ್ಧಿ,
ಧೀಮಹಿ. ಆ ಬುದ್ಧಿ ಚೆನ್ನಾಗಿರೋರಿಗೆ ವಾಮನ ಅವತಾರದಲ್ಲಿ ಭಗವಂತ ಬಲಿ ಚಕ್ರವರ್ತಿಯಿಂದ ಗೆದ್ದಿದ್ದು ಬಿಕಾಸ್ ಆಫ್ ದಿಸ್ ಧೀಮಹಿ ಇದೆಲ್ಲ ಮದಿಯಿಂದ ಗೆದ್ದ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅದನ್ನೇ ಇಲ್ಲಿ ತಿರ್ಗಾ ನಾನು ಜಸ್ಟ್ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ಭಗವಂತ ಅವನ ಸ್ಟ್ರಾಟಜಿಕಾಗಿ ಗೆದ್ದಿದ್ದು ಬಿಕಾಸ್ ಆಫ್ ಇಸ್ ಮದಿ. ಅದರ್ವೈಸ್ ಅದಕ್ಕೋಸ್ಕರ ಏವೇನು ಮಾಡ್ಕೋ ತೇಜಸ್ ತೊಗೊಂಡು ಬಂದ, ಸಣ್ಣ ರೂಪದಲ್ಲಿ ಬಂದ, ಇವೆಲ್ಲ ಮಾಡಿ ಹಿ ಹಸ್ ಬಿನ್ ಏಬಲ್ ಟು ವಿನ್ ಓವರ್ ಹಿಮ್ ಅಂತ. ಈ ವಾಮನ ಅವತಾರ ಇನ್ನೊಂದು ಮುಖ್ಯವಾಗಿದೆ ಏನು ಅಂದರೆ, ಭಗವಂತ ಯಾರನ್ನು ಶಿಕ್ಷಿಸಲಿಲ್ಲ ಅಥವಾ ಸಂಹಾರನೂ ಮಾಡಲಿಲ್ಲ. ಅದು ಸ್ಪೆಷಲ್ ಇದರಲ್ಲಿ. ಈ ಕಾರ್ಯವನ್ನು ಸಾಧಿಸಿದ, ಯಾರನ್ನು ಸಂಹಾರನೂ ಮಾಡಿಲ್ಲ, ಶಿಕ್ಷೆನೂ ಮಾಡಿಲ್ಲ. ಪರಮಾತ್ಮ ಮೊದಲನೇ ಹೆಜ್ಜೆಯನ್ನು ಓಂಗಿ ಅನ್ನುವ ಪದದಿಂದ ಎಲ್ಲವೂ ಅವನದ್ದೇ, ಅವನ ಸ್ವತ್ತು. ಓಂಗಿ ಅಂದ ತಕ್ಷಣ ನಾನೇ ಎಲ್ಲ ಒಡೆಯ ಅಂತ ಹೇಳಿ ತೋರಿಸಿದ ತಕ್ಷಣ ಬಲಿ ಚಕ್ರವರ್ತಿಗೆ ಅರ್ಥ ಆಯ್ತಂತೆ. ಅವ್ನು ಮೂರನೇ ಒಳಗಡೆ ತನ್ನ ಶಿರಸನ್ನೇ ಕೊಟ್ಟಿನ, ದಯವಿಟ್ಟು ನನ್ನ ತಲೆ ಮೇಲೆ ಅಡಿ, ಆಲ್ ಬಿಲಾಂಗ್ ಟು ಯು ಅಂತ ಅಲ್ಲೇ ಅವನಿಗೆ ಅರ್ಥ ಆಗೋಯ್ತು ಅಂತ ಹೇಳ್ತಾರೆ. ತಮ್ಮ ಪ್ರಯೋಜನವನ್ನು ನೋಡದೆ ಯಾರು ಏನಾದರೂ ನಮಗೆ ಮಾಡಲಿ, ಇಲ್ಲ ಮಾಡದೆ ಹೋಗಲಿ, ನಾನು ಅವರಿಗೆ ಸಹಾಯವನ್ನು ಮಾಡಿ ಸಮಾಜದ ಕೈಂಕರ್ಯದಲ್ಲಿ ತೊಡಗುತ್ತೇನೆ ಅಂತ ಲಕ್ಷಣವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ತಾತ್ಪರ್ಯ ಉತ್ತಮನ್ ಎಂಬ ಪದದಿಂದ ಆಂಡಾಳ್ ನಮಗೆ ತಿಳಿಸ್ಕೊಟ್ಟಿರ್ತಾಳೆ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಕ್ಲಿಯರ್ ಆಗಿದೆ. ಏನು ನಾವು ಮಾಡಿದ್ರು ಮಾಡಿ, ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ಸ್ ಅಂತ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಕರ್ಮಣ್ಯೇವ ಅಧಿಕಾರಸ್ಥೆ, ಕೆಲಸ ಮಾಡೋದು ಮಾತ್ರ ನಮ್ಮ ಅಧಿಕಾರ. ಮಾ ಫಲೇಶು ಕದಾಚನ, ಫಲವನ್ನು ಅಪೇಕ್ಷಿಸೋದು ನಮ್ಮ ಅಧಿಕಾರವಲ್ಲ. ಫಲವನ್ನು ಕೊಡೋಕ್ಕೊಬ್ಬ ಇದ್ದಾನೆ, ಅದನ್ನು ನಾವು ತಿಳ್ಕೊಬೇಕು ಯಾವಾಗಲೂ. ಆದರೆ ಫಲ ನನ್ನ ಕೈಯಲ್ಲಿ ಇಲ್ವಲ್ಲ ಅಂತೇಳಿ ಒಂದು ಕೆಲಸವನ್ನು ನಾವು ತಿರಸ್ಕರಿಸಬಾರದು. ಭಗವಂತ ವಾಮನ ಅವತಾರದಲ್ಲಿ ಇದನ್ನು ತೋರಿಸಿಕೊಡುತ್ತಾನೆ. ನನ್ನ ಕೆಲಸವನ್ನು ನಾನು ಮಾಡ್ತೀನಿ, ಅದರ ಫಲವನ್ನು ಅಪಹರಿಸದೆ ಅದು ಯಾರಿಗೆ ಸೇರಬೇಕೋ ಇಂದ್ರನಿಗೆ ತೊಗೊಂಡೋಗಿ ಕೊಟ್ಟ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ತನ್ನನ್ನು ತಾನೇ ಪುರುಷೋತ್ತಮ, ಉತ್ತಮ ಪುರುಷ ಅಂತ ಹೇಳ್ಕೊಂಡಿದ್ದಾನೆ. ದೇವರು ಉತ್ತಮ ಪುರುಷನಾದನು ಏಕೆ? ಅವ್ನಿಗೆ ಯಾಕೆ ಉತ್ತಮ ಪುರುಷ ಅಂತ ಹೇಳ್ತೀವಿ ಅಂದರೆ, ಎಲ್ಲ ಪುರುಷರಿಗೂ ಆಶ್ರಯ ನೀಡುವನು ನಮ್ಮ ದೇವರು ಭಗವಂತ. ಅದು ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಮರಗಳಾಗಲಿ, ಸಸ್ಯಗಳಾಗಲಿ, ದೇವತೆಗಳಾಗಲಿ, ರಾಕ್ಷಸರಾಗಲಿ, ಅಸುರರಾಗಲಿ, ಎಲ್ಲರಿಗೂ ವಿತೌಟ್ ಡಿಸ್ಕ್ರಿಮಿನೇಟಿಂಗ್ ಎನಿಬಡಿ, ಹೀ ಈಸ್ ಎವರಿಬಡಿ, ಹೀ ಗಿವ್ಸ್ ಪ್ರೊಟೆಕ್ಷನ್ ಟು ಎವರಿಬಡಿ. ಯಾವುದೇ ವರ್ಗಕ್ಕೆ ಅವರು ಸೇರಲಿ ಅವರೆಲ್ಲರನ್ನೂ ಬೆಂಬಲಿಸುತ್ತಾನೆ. ದೇವರು ಪ್ರತಿಯೊಬ್ಬರನ್ನು ಉನ್ನತ ಮತ್ತು ಉನ್ನತ, ಹೈಯರ್ ಆ್ಯಂಡ್ ಹೈಯರ್ ಮಟ್ಟಕ್ಕೆ ತೇಜಿಸಲು ಬಯಸುತ್ತಾನೆ. ಅವನು ಇದನ್ನೆಲ್ಲ ಇತರರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ, ಅದೇ ಮುಖ್ಯವಾಗಿದೆ, ಇತರರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡುತ್ತಾನೆ. ಅದಕ್ಕೆ ಅವನು ಪುರುಷೋತ್ತಮ ಅಂತ ಹೇಳ್ತಾರೆ. ಈ ಉತ್ತಮ ಲಕ್ಷಣವನ್ನು ನಾವು ಬೆಳೆಸಬೇಕು. ಡೂ ನಾಟ್ ಎಕ್ಸ್ಪೆಕ್ಟ್, ಫಸ್ಟ್ ಪಾಯಿಂಟು. ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸ್ ಇನ್ ಡಿಸಪಾಯಿಂಟ್ಮೆಂಟ್, ಸೆಕೆಂಡ್ ಪಾಯಿಂಟು. ಡಿಸಪಾಯಿಂಟ್ಮೆಂಟ್ ಲೀಡ್ಸ್ ಟು ಸ್ಟ್ರೆಸ್. ಇದರಿಂದ ಮೂರನ್ನು ಬಿಟ್ಬಿಡಿ. ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸ್ ಇನ್ ಡಿಸಪಾಯಿಂಟ್ಮೆಂಟ್ ರಿಸಲ್ಟ್ಸ್ ಇನ್ ಸ್ಟ್ರೆಸ್. ದೇರ್ಫೋರ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಇವಾಗ ಬಹುಪಾಲು ಮಂದಿ ಏನು ಮಾಡ್ತಾರೆ, ಯಾರಾದರೂ ಅವ್ರಿಗೆ ಒಂದು ಒಳ್ಳೇದು ಮಾಡಿದ್ರೆ ಅವರಿಗೆ ಒಂದು ಯಾವುದು ಗ್ರ್ಯಾಟಿಟ್ಯೂಡೇ ಇಲ್ಲ, ಥ್ಯಾಂಕ್ ಯು ಕೂಡ ಹೇಳೋದಿಲ್ಲ, ಒಂದು ಕೃತಜ್ಞತೆಯೂ ಹೇಳೋದಿಲ್ಲ. ಗ್ರ್ಯಾಟಿಟ್ಯೂಡ್ ಅಂದರೆ ಏನಂದರೆ ಎ ಫೀಲಿಂಗ್ ಆಫ್ ಬೀಯಿಂಗ್ ಥ್ಯಾಂಕ್ಫುಲ್ ಆ್ಯಂಡ್ ಅಪ್ರಿಷಿಯೇಟಿವ್ ಆಫ್ ದ ಗುಡ್ ಥಿಂಗ್ಸ್ ಇನ್ ಅವರ್ ಲೈಫ್, ಆಲ್ಸೋ ಥ್ಯಾಂಕಿಂಗ್ ದೋಸ್ ಹೂ ಆರ್ ಹೆಲ್ಪ್ಡ್ ಯು. ಕೃತಜ್ಞತೆಯನ್ನು ಯಾರು ಸಲ್ಲಿಸುವುದಿಲ್ಲವೋ, ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಕೃತಜ್ಞತೆಯನ್ನು ಯಾರು ಸಲ್ಲಿಸುವುದಿಲ್ಲವೋ ಅವರು ಅಧಮರು ಅಂತ ಹೇಳ್ತಾರೆ. ಅದು ಒಂದು ಫಸ್ಟ್ ಸಿನಾರಿಯೋ. ಇವಾಗ ಇನ್ಬಿಟ್ವೀನ್ ಒಂದು ಸಿನಾರಿಯೋ ಏನಪ್ಪ ಅಂದರೆ, ಯಾರು ಎಷ್ಟು ಮಾಡಿದ್ರೋ ನನಗೆ ಅಷ್ಟೇ ಅಳೆದ್ಬಿಟ್ಟು ಅಷ್ಟೇ ಮಾಡೋದು. ಅವ್ರು ಏನು ಮಾಡಿದ್ರು, ಇವಾಗ ನನಗೆ 500 ರೂಪಾಯಿ ಕೊಟ್ಟರು ನಮ್ಮ ಮದುವೆಯಲ್ಲಿ, ಅವ್ರಿಗೆ 500 ರೂಪಾಯಿ ಕೊಡೋದು. ಈ ಥರ ಎಷ್ಟು ಮಾಡಿದ್ರು ಅಷ್ಟೇ ಮಾಡ್ತಾರೆ, ಸಮಥಿಂಗ್ ಬೆಟರ್ ದ್ಯಾನ್ ನಥಿಂಗ್. ಅಂಥವ್ರಿಗೆ ನಾವು ಮಧ್ಯಮ ಲಕ್ಷಣ ಅಂತ ಹೇಳ್ತೀವಿ. ಯಾರೇನು ಮಾಡ್ತಾರೆ, ನೀವು ಎಷ್ಟು ಹೆಲ್ಪ್ ಮಾಡಿದ್ರೆ ಅಷ್ಟೇ ನಾನು ಹೆಲ್ಪ್ ಮಾಡ್ತೀನಿ ಅಂತ. ವಿ ಶುಡ್ ನಾಟ್ ಸ್ಟಾಪ್ ದೇರ್. ನಾವು ಸಹಾಯ ಮಾಡದೇ ಹೋಗಲಿ, ನಮ್ಮ ಧರ್ಮವನ್ನು ನಾವು ಮಾಡ್ತೀವಿ ಅಂತ ಆ ಒಂದು ಸಂಕಲ್ಪವನ್ನು ನಾವು ಧರಿಸಿಕೊಂಡರೆ ಅದಕ್ಕೆ ಉತ್ತಮ ಲಕ್ಷಣ ಅಂತ ಹೇಳೋದು. ನಾವು ಯಾರು ಮಾಡ್ತಾರೋ ಮಾಡಲ್ಲ, ನನ್ನ ಧರ್ಮ ನಾನು ಮಾಡ್ತಾ ಹೋಗ್ತೀನಿ ಅಂತ ಇದು ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಉತ್ತಮ ಲಕ್ಷಣ ಅಂತೇಳಿ. ಉತ್ತಮನ್ ಪೇರ್ಪಾಡಿ ನಾಂಗಳ್ ನಂಬಾವೆಕ್ಕೆ ಸತ್ತಿ ನೀರಾಡಿ ನಾಳ್. ಆ ಭಗವಂತ ಉತ್ತಮನ್ನ ನಾಮಗಳನ್ನು ಹಾಡಿ ಕೃಷ್ಣಾನುಭವದಲ್ಲಿ ತೊಡಗಬೇಕು ಎಂದು ಎಲ್ಲರನ್ನೂ ಆಂಡಾಳ್ ಕರೀತಾಳೆ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಟನ ಕೋವಿದೇತಿ ನಾತೇತಿ ನಾಗಶಯನೇತಿ ಜಗನ್ನಿವಾಸೆ ತ್ಯಾಲಾಪನಂ ಪ್ರತಿಪದಂ ಕುರುಮೇ ಮುಕುಂದ. ಕುಲಶೇಖರ ಆಳ್ವಾರ್ ಅವರು ಮುಕುಂದ ಮಾಲೆ ಅಂತ ಬರೆದಿದ್ದಾರೆ. ಆ ಮುಕುಂದ ಮಾಲೆ ಸ್ತೋತ್ರದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ,
ಪ್ರತಿದಿನವೂ ಭಗವಂತನ ನಾಮಸ್ಮರಣೆ ಮಾಡಲು ಭಗವಂತನೇ ಆ ಭಕ್ತಿಯನ್ನು ನನಗೆ ಕೊಡಬೇಕು ಅಂತ. ಭಗವಂತನ ಹತ್ರ ನಾವು ಪ್ರಾರ್ಥಿಸ್ಕೊಳ್ಳೋದಷ್ಟೇ. ಯು ಶುಡ್ ಟೇಕ್ ಕೇರ್ ಆಫ್ ಮೀ. ಅದೇ ನೆನ್ನೆ ಕೂಡ ನೋಡಿದ್ವಿ, ವಿ ಆರ್ ಓನ್ಲಿ ಟೂಲ್ಸ್ ಇನ್ ದಿಸ್ ಹ್ಯಾಂಡ್. ಅದರಿಂದ ಅವ್ರ ಹತ್ರ ನಾವು ಪ್ರಾರ್ಥಿಸ್ಕೋಬೇಕು, ನೀನೇ ನನಗೆ ಹೆಲ್ಪ್ ಮಾಡಪ್ಪ ನಿನ್ನ ಸ್ಮರಣೆ ಮಾಡೋಕ್ಕೆ ಅಂತೇಳಿ. ತಿಂಗಿನ್ರಿ ನಾಡೆல்லாம் ತಿಂಗಳು ಮುಮ್ಮಾರಿ ಪೈದೆ. ಗೋಪಿಕೆಯರು ಮಳೆಗೋಸ್ಕರ ಮಾಡಿದ್ರು ಈ ವ್ರತನ. ಮಳೆ ಬಂದರೆ ಏನಾಗುತ್ತೆ? ಸಸ್ಯ ಸಮೃದ್ಧಿ ಆಗುತ್ತೆ, ಜಲ ಸಮೃದ್ಧಿ ಆಗುತ್ತೆ, ಪುಷ್ಪ ಸಮೃದ್ಧಿ ಆಗುತ್ತೆ, ಫಲ ಸಮೃದ್ಧಿ ಆಗುತ್ತೆ, ಎಲ್ಲ ಉಂಟಾಗುತ್ತೆ. ಹಾಗೆ ಎಲ್ಲ ಕಡೆ ಸುಭಿಕ್ಷೆ ಇರುತ್ತೆ. ಆವಾಗ ಜನರು ನಿಷ್ಠೆ ಜೀವನವನ್ನು ನಡೆಸುವ ಸ್ಥಳದಲ್ಲಿ ಶಾಸ್ತ್ರಗಳ ಪ್ರಕಾರ ತಿಂಗಳಿಗೆ 3 ಬಾರಿ ಮಳೆ ಆಗುತ್ತಂತೆ. 3 ಬಾರಿ. ಅಲ್ಲಿ ಒಂದು ಪ್ಯಾಟರ್ನ್ ಇದೆ. ಅದು ಹೆಂಗೆ ಅಂದರೆ, ಒಟ್ಟಿಗೆ ಮಳೆ ಹೊಡ್ಕೊಂಡು ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಅಲ್ಲಿ ಒಂದು ಫ್ಲಡ್ಸ್ ಬಂದುಬಿಡುತ್ತೆ. ಅದರಿಂದ ಯಾವ ಥರ ಪ್ಯಾಟರ್ನ್ ಇತ್ತಂತೆ ಆ ಕಾಲದಲ್ಲಿ, ಫಸ್ಟ್ 1 ಡೇ ರೈನು, 9 days ನೋ ರೈನ್, ಒನ್ಸ್ ಇನ್ 10 days ರೈನು, ಸೆಕೆಂಡ್ ರೈನು 11th ಡೇ, ನೆಕ್ಸ್ಟು 21st ಡೇ. ಈ ಥರ ಮಳೆ ಬಂದಾಗ ಅಲ್ಲಿ ಪ್ರವಾಹನೂ ಆಗಲ್ಲ, ಅನಾವೃಷ್ಟಿಯೂ ಆಗಲ್ಲ. ಅದು ಬೆಳೆಗಳ ಬೆಳವಣಿಗೆ, ಸ್ಥಳದ ಎಲ್ಲರ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ತಿಂಗಳಿಗೊಮ್ಮೆ 3 ಮಳೆ ಈ ಕಲಿಯುಗದಲ್ಲೂ ಬರುತ್ತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ತಿಂಗಳಿಗೆ 3 ಮಳೆ ಈ ಕಲಿಯುಗದಲ್ಲಿ. 1 ಮಳೆ ಆಚಾರ್ಯ ನಿಷ್ಠೆಯಿಂದ ವೇದ ಪಾರಾಯಣ ಮಾಡುತ್ತಿರುವ ಬ್ರಾಹ್ಮಣರಿಗಾಗಿ, 2ನೇ ಮಳೆ ಪ್ರತಿವ್ರತೆಯರಿಗಾಗಿ, 3ನೇ ಮಳೆ ಧರ್ಮವನ್ನು ಪಾಲಿಸ್ತಿರೋ ರಾಜರಿಗೆ ಅಂತೇಳಿ ಶಾಸ್ತ್ರದಲ್ಲಿ ಕಲಿಯುಗದಲ್ಲಿ ಯಾತಕ್ಕೆ 3 ಸರಿ ಮಳೆ ಬರುತ್ತೆ ಅಂತ ಹೇಳಿ. ನಾವು ಕೆಲಸವನ್ನು ಮಾಡ್ತೀವ, ಇಲ್ಲ ಭಗವಂತ ಕೈಯಿಂದ ಕೆಲಸ ಮಾಡಿಸ್ತಾನ ಅಂತ ಪ್ರಶ್ನೆ ಮೂಡುವಾಗ, ನಾವು ಒಂದು ಯಂತ್ರ ಮಾತ್ರ. ಹೇಗೆ ಒಂದು ಯಂತ್ರವನ್ನು ಇಟ್ಟುಕೊಂಡು ಒಬ್ಬ ರೈತ ಫಸಲನ್ನು ಕತ್ತರಿಸ್ತಾನೋ, ಇಲ್ಲ ಒಬ್ಬ ವೈದ್ಯ ಸರ್ಜರಿ ಮಾಡ್ತಾನೋ, ಅದೇ ಥರ ಭಗವಂತ ನಮ್ಮನ್ನು ಉಪಯೋಗಿಸ್ಕೊಂಡು ಈ ಸಮಾಜದ ಸುಧಾರಣೆ ಕಡೆಗೆ ತೊಡಗಿರುತ್ತಾನೆ. ವಿ ಆರ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಊಡು ಕಯಲುಗಳ. ಹೇಗೆ ಮಳೆ ಬಂದ ತಕ್ಷಣ ಭತ್ತ ಬೆಳೆಯುತ್ತೆ, ಧಾನ್ಯ ಸಮೃದ್ಧಿ ಉಂಟಾಗುತ್ತೆ, ಪುಷ್ಪ ಸಮೃದ್ಧಿ ಉಂಟಾಗುತ್ತೆ, ಫಲ ಸಮೃದ್ಧಿ, ಗೋ ಸಮೃದ್ಧಿ. ಅದೇ ಥರ ಆಂತರಿಕದಲ್ಲಿ ನಮ್ಮ ಬೆಳವಣಿಗೆ ಉಂಟಾಗಬೇಕು. ಭತ್ತದ ಕಾಳು ಪಕ್ವ ಆದ್ಮೇಲೆ ನೀವೆಲ್ಲ ನೋಡಿರ್ಬೇಕು, ಹಿಂಗೆ ಬಗ್ಬಿಡುತ್ತೆ. ಉದ್ದಕ್ಕಿರೋದು ಪಕ್ವ ಆದ ತಕ್ಷಣ ಹಿಂಗೆ ಬೆಳಗ್ಬಿಡುತ್ತೆ. ಅದರಿಂದ ನಾವೇನು ಕಳ್ಕೊಬೇಕು ಅಂದರೆ ನೆಟ್ಗೆ ನಿಂತ್ಕೊಳ್ಳೋದಿಲ್ಲ. ಅದೇ ಹೆಂಗೆ ಮನುಷ್ಯ ಬೆಳೀತಾ ಅವನು ಬಗ್ಗಿರಬೇಕು, ವಿನಃ ಅಹಂಕಾರದಿಂದ ತಲೆ ಎತ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ವಿದ್ಯಾ ದದಾತಿ ವಿನಯಂ ಅಂದರೆ ಹ್ಯುಮಿಲಿಟಿ ಬರಬೇಕು. ನಾವು ದೊಡ್ಡ ಎಲ್ಲ ಕಲ್ತ್ಬಿಟ್ಟು ಅಂದ್ಬಿಟ್ರೆ ಜಂಬ ಅಹಂಕಾರ ಇರಬಾರ್ದು ಅಂತೇಳಿ ಭತ್ತದಿಂದ ನಾವು ಕಲಿಬೋದು. ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ತಿರುಪಾವು, ಇವೆಲ್ಲ ಸಣ್ಣ ವಿಷಯಗಳು. ಭತ್ತ ತುಂಬ ಬೆಳೆದ ತಕ್ಷಣ ಬಗ್ಗತ್ತೆ, ಅದೇ ಥರ ನಾವು ಬಗ್ಗಬೇಕು. ಮಳೆ ಬಂದಾಗ ಮೀನುಗಳು ಆನಂದವಾಗಿರುತ್ತಂತೆ. ಒಂದು ಮೀನಿಗೆ ಒಂದು ಗುಣ ಇದೆ, ಏನಾಗುತ್ತಂದರೆ ಅದು ನಿದ್ದೆನೇ ಮಾಡಲ್ಲಂತೆ. ನಿದ್ದೆನೇ ಮಾಡೋದಿಲ್ಲ, ಕಣ್ಣೇ ಮುಚ್ಚಲ್ಲ. ತಾಯಿ ಮೀನು ಜಸ್ಟ್ ಕಣ್ಣಿಂದ ಹಿಂಗೆ ಮರಿ ಮೀನುಗಳು ನೋಡಿದ್ರೆ ಮರಿ ಮೀನುಗಳ ಹೊಟ್ಟೆ ತುಂಬ ಹೋಗುತ್ತೆ. ಇದು ಎಷ್ಟು ತುಂಬ ಸೂಪರಾಗಿದೆ ನೋಡಿ. ಏನು ತಂದು ಕೊಡೋದು ಬೇಡ, ಅದೇ ಅಕ್ಕಿಗಳೆಲ್ಲ ತೊಗೊಂಬಂದು ಬಾಯಲ್ಲಿ ಹಾಕ್ಬೇಕು, ಇದ್ರೇನೂ ಇಲ್ಲ. ತನ್ನ ಕಣ್ಣಿಂದ ಹಿಂಗೆ ನೋಡಿಬಿಟ್ರೆ, ಒಂದು ನೋಟ ಬಿಟ್ಟಿದ ತಕ್ಷಣ ಅವಕ್ಕೆಲ್ಲ ಹೊಟ್ಟೆ ತುಂಬ ಹೋಗುತ್ತಂತೆ. ಇದಕ್ಕೇನು ಗೊತ್ತಾ ಹೆಸರು? ಚಾಕ್ಷುಷ ದೀಕ್ಷೆ ಅಂತ ಇದಕ್ಕೆ ಹೆಸರು. ಚಾಕ್ಷುಷ ದೀಕ್ಷೆ ಅಂದರೆ ಕಣ್ಣು ನೋಡಿದ ತಕ್ಷಣ ಅದೆಲ್ಲ ಆಗ್ಬಿಡುತ್ತೆ ಅಂತ. ಕಣ್ಣು ಯಾವಾಗಲೂ ತೆಗೆದಿರೋದು ನಮ್ಮ ಜ್ಞಾನಿಗಳ ಲಕ್ಷಣ. ಅವರು ಯಾವತ್ತೂ ಅಂಧಕಾರದಲ್ಲಿ ಇರೋದಿಲ್ಲ. ನಮ್ಮ ಜ್ಞಾನಿಗಳು ಅವರು ತಮೋಗುಣದಲ್ಲಿ ಇರೋದಿಲ್ಲ, ಯಾವಾಗಲೂ ಸಾತ್ವಿಕ ಗುಣದಲ್ಲೇ ಇರ್ತಾರೆ. ಈ ಥರ ಭಗವಂತನಿಗೆ ನಾವು ಅನನ್ಯ ಪ್ರಯೋಜಕರಾಗಿ ನಮ್ಮ ಕೆಲಸವನ್ನು ಮಾಡಿದರೆ ಜ್ಞಾನಿಗಳ ಸಹವಾಸ ನಮಗೆ ಸಿಗತ್ತೆ, ಭಾಗವತರ ಸಂಶ್ಲೇಷ ನಮಗೆ ಸಿಗತ್ತೆ. ನಮ್ಮ ಏಳಿಗೆಗೆ ಒಂದು ಯೋಜನೆಯನ್ನು ನಾವು ಏರ್ಪಡಿಸಿಕೊಳ್ಳುತ್ತೇವೆ. ಅದು ಕಯಲುಗಳ. ಹಸುಗಳಿಗಿರುವಂಥ ಉದಾರ ಭಾವನೆ ಗುಣ ನಮಗೆ ಬರಬೇಕು. ಇದೇ ಥರ ನಮ್ಮ ಜೀವನ ಸಾರ್ಥಕತೆಗೆ ಒಳಗುವ ಕಡೆಗ ನೀಂಗಾದ ಸೆಲ್ವಂ ನಿರೈಂದು, ಯಾವತ್ತೂ ಕಮ್ಮಿಯಾಗದೇ ಇರುವಂತಹ ಸೆಲ್ವಂ ಅಂದರೆ ಐಶ್ವರ್ಯ. ಆ ಐಶ್ವರ್ಯ ಯಾವತ್ತೂ ಕಮ್ಮಿನೇ ಆಗದಿಲ್ಲ ಅಂದರೆ ಜ್ಞಾನ ಅಂತ ಹೇಳುವ ಐಶ್ವರ್ಯ, ಅನುಷ್ಠಾನ ಅಂತ ಹೇಳುವ ಐಶ್ವರ್ಯ. ಬೇರೆ ಎಲ್ಲ ಐಶ್ವರ್ಯಗಳು ನಾವು ಶೇಖರಣೆ ಮಾಡಿದ್ರೆ ಒಂದು ದಿವಸ ಕಳ್ಳರು ಬಂದು ತೊಗೊಂಡೋಗ್ಬೋದು, ಇಲ್ಲ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಅದನ್ನು ಸೀಸ್ ಮಾಡ್ಬೋದು. ಇಲ್ಲ ಅಷ್ಟು ಇಲ್ಲ, 2 ಚೆನ್ನಾಗಿದೆ ಅಂದರೆ ಕೊನೆ ಕಾಲದ ನಾವು ವಿಲ್ ಸರಿಯಾಗಿ ಬರೀಲಿಲ್ಲ ಅಂದರೆ ಅಕ್ಕಪಕ್ಕ ಎಲ್ಲರೂ ಬಂದುಬಿಟ್ಟು ಎಲ್ಲಿಟ್ಟಿದ್ದ ಪೀಡಿಸ್ತಾ ಇರ್ಬೋದು. ಅದರಿಂದ ನಮ್ಮ ಜೀವನದಲ್ಲಿ ಮಾಡೋ ಐಶ್ವರ್ಯ ಅಂಥ ಐಶ್ವರ್ಯ ನೀಂಗಾದ ಸೆಲ್ವಂ ಅಲ್ಲ. ನೀಂಗಾದ ಸೆಲ್ವಂ ಅಂತ ಹೇಳಿದ್ರೆ ಯಾವಾಗಲೂ ಭಗವಂತನ ಜ್ಞಾನ ಮತ್ತು ಅನುಷ್ಠಾನದಲ್ಲಿರೋದು. ಭಕ್ತಿ, ಅನುಷ್ಠಾನ, ಜ್ಞಾನ ಇದೆ ನಮ್ಮ ನೀಂಗಾದ ಸೆಲ್ವಂ. ಯಾವತ್ತೂ ಕಮ್ಮಿ ಆಗದಿರೋಂಥ ಐಶ್ವರ್ಯ. ಅದು ನಮ್ಮನ್ನು ಎಂದೂ ಬಿಟ್ಟು ಹೋಗೋದಿಲ್ಲ. ಅಂಥ ಐಶ್ವರ್ಯವನ್ನು ಜೀವನದಲ್ಲಿ ಸಂಪಾದಿಸಿ ನಾವು ಸಂತೋಷವಾಗಿರಬೇಕು. ಈ ಪದ್ಯದಲ್ಲಿ 3 ಥರ ಸಮೃದ್ಧಿಯನ್ನು ಕಾಣಬಹುದು.
ಮೊದಲನೇದಾಗಿ ತೀಂಗಿನ್ರಿ ನಾಡೆಲ್ಲ ಮಳೆ ಸಮೃದ್ಧಿ, ಎರಡನೇದಾಗಿ ಒಳ್ಳೆ ಫಸಲುಗಳ ಸಮೃದ್ಧಿ, ಮೂರನೇದಾಗಿ ಗೋ ಮತ್ತು ಪಶುಗಳ ಸಮೃದ್ಧಿ. ಇವಾಗ ಒಂದು 30-40 ವರ್ಷ ಕೆಳಗಡೆ ನಾವೆಲ್ಲ ಓದ್ತಾ ಇರುವಾಗ ವೈಟ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್ ಅಂತೆಲ್ಲ ಹೇಳ್ತಾಯಿದ್ರು. ಗ್ರೀನ್ ರೆವಲ್ಯೂಷನ್ ಅಂದರೆ ಏನು, ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಹೆಂಗೆ ಜಾಸ್ತಿ ಮಾಡೋದು ಅಂತ ಹೇಳಿದ್ರು. ವೈಟ್ ರೆವಲ್ಯೂಷನ್ ಅಂದರೆ ಏನು, ಮಿಲ್ಕ್ ಪ್ರೊಡಕ್ಷನ್ ಹೆಂಗೆ ಜಾಸ್ತಿ ಮಾಡೋದು. ಇವೆಲ್ಲ ಆಂಡಾಳು 2000 ವರ್ಷದ ಮುಂದೆನೇ ಇಲ್ಲಿ ಹೇಳ್ಬಿಟ್ಟಿದ್ದಾಳೆ. ಫಸಲುಗಳ ಇಂಪ್ರೂವ್ಮೆಂಟ್ ಆಗುತ್ತೆ, ಗೋಗಳು ಜಾಸ್ತಿ ಕೊಟ್ಟು ಕೊಡಗಳು ತುಂಬ್ತಾನೆ ಇರ್ತಂತೆ. ಹಾಲು ಹಿಡಿದ್ರೆ ಕೆಚ್ಚಲನ್ನ ಸ್ಟಾಪೇ ಆಗಲ್ಲ, ಆ ಥರ ಇತ್ತು ಗೋಕುಲದಲ್ಲಿ. ಅದರಿಂದ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಆಂಡಾಳು 2000 ವರ್ಷ ಮುಂದೆ ನಮ್ಗೆ ತಿಳಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ನಥಿಂಗ್ ನ್ಯೂ ಅಂತ. ಇವೆಲ್ಲವನ್ನು ಸಂಪಾದಿಸಲು ಯಾವುದಾದ್ರೂ ಒಂದು ಮಂತ್ರ ಇದೆ ಅಂದರೆ ಅದುವೇ ಭಗವಂತನ ಹಿರಿಮೆಯನ್ನು ಹಾಡುವುದು ಮತ್ತು ಅವನ ನಾಮ ಸಂಕೀರ್ತನವನ್ನು ಮಾಡುವುದು. ಈ 3ನೇ ಪಾಶುರದಲ್ಲಿ ನಾವು ಭಗವಂತನ 5 ನೆಲೆ ನೋಡಿದ್ವಿ. ಪರ, ವ್ಯೂಹ, ವಿಭವ. ಇದು 3ನೇದು ವಿಭವ ಅಂತೇಳಿ. ವಿಭವ ಅಂದರೆ ಏನು, ಪರಮಾತ್ಮನ ವಿವಿಧ ಅವತಾರಗಳು. ಈ ಪದ್ಯದಲ್ಲಿ ಓಂಗಿ ಉಲಗಳಿಂದ ಉತ್ತಮನ್ ಪೇರ್ಪಾಡಿ ಆ ಜಾಗದಲ್ಲಿ ತ್ರಿವಿಕ್ರಮ ಅವತಾರವನ್ನು ಹೇಳಿ ತಿಳಿಸಿದ್ದಾಳೆ. ಈಗ ನವವಿಧ ಭಕ್ತಿಲಿ ಏನಾರು ಇದೆಯಾ ಇದರಲ್ಲಿ? ಈ ಪಾಶುರದಲ್ಲಿ ಯಾವ ಟೈಪ್ ಆಫ್ ಭಕ್ತಿ ಇದೆ ಅಂತ, ಶ್ರವಣಂ, ಕೀರ್ತನಂ ನಾವೆಲ್ಲ ನೋಡಿದ್ದೇವೆ. ಇದರಲ್ಲಿ ಯಾವ ಥರ ಇದೆ ಅಂದರೆ ಕೀರ್ತನಂ ಅನ್ನೋದು ಶ್ರವಣಂ ಮೊದಲನೇದು, ಕೀರ್ತನಂ ನೆನ್ನೆ ನೋಡಿದ್ವಿ ಶ್ರವಣ, ಇದು ಕೀರ್ತನಂ ಬೈ ಚಾನ್ಸ್ ಪಕ್ಕದಲ್ಲಿ ಬಂದಿದೆ. ಕೀರ್ತನಂ ಭಕ್ತಿಯ ಪಥದಲ್ಲಿ 2ನೇ ಸೋಪಾನ ಕೀರ್ತನಂ. ಭಗವಂತನ ಗುಣಗಾನ ಮಾಡುವುದೇ ಕೀರ್ತನಂ. ಈ ಕೀರ್ತನೆಯನ್ನು ಶ್ರೀಮದ್ ಭಾಗವತದಲ್ಲಿ ಯಜ್ಞ ಎಂದು ಹೇಳಲ್ಪಟ್ಟಿದೆ. ತನ್ನೊಳಗಿದ್ದದ್ದನ್ನು ತನ್ನದಲ್ಲ ಎಂದು ತಿಳಿದು ಅಹಂಕಾರಾದಿಗಳನ್ನು ಬಿಟ್ಟು ಇದು ಭಗವಂತನದೇ, ಆತನಿಗೆ ಸಮರ್ಪಣೆ ಎಂದು ಹಾಡುವುದೇ ಸರಿಯಾದ ಕೀರ್ತನೆ ಯಜ್ಞ. ನಮಃ ಪದ ಅಥವೇ ಅದು ನನ್ನದಲ್ಲ ಅನ್ನೋದು ನಮಃ ಅಂತೇಳಿ. ತಿರುಪಾವಿನಲ್ಲಿ ಕೀರ್ತನೆ ಎಂಬ ಭಕ್ತಿ ಮಾರ್ಗ ಪಾಡಿ ಪಾಡಿ ಅಂತ ಮೊದಲನೇ ಹೆಸರು ನೋಡಿದೆ. ಈ ಪಾಡಿ ಪಾಡಿ ಅನ್ನೋ ಶಬ್ದ 14 ಪಾಶುರಗಳಲ್ಲಿ ಬಂದಿದೆ. ಆಲ್ಮೋಸ್ಟ್ 50% ಆಫ್ ದಿ ತಿರುಪಾವಿ ಪಾಶುರಮಲ್ಲಿ ಪಾಡಿ ಪಾಡಿ ಬಂದಿದೆ ಅಂದರೆ ಕೀರ್ತನೆ ಟೈಪ್ ಆಫ್ ಭಕ್ತಿ ಅಲ್ಲಿ ಆಂಡಾಳು ಹೇಳಿದ್ದಾಳೆ. ಭಗವಂತನ ಗುಣಗಾನ ಮಾಡುವುದೇ ಕೀರ್ತನೆ ಅಂತ ಹೇಳಿದ್ದಾಳೆ. ಇದರಲ್ಲೇನೋ ಪುರಂದರದಾಸ ಕೃತಿ ಇದೆಯಾ ಅಂತ ನೋಡೋಣ ಅಂತ ನೋಡಿದೆ. ಕೃಷ್ಣ ಎನ್ನ ಬಾರದೆ ಒಮ್ಮೆ, ಕೃಷ್ಣ ಎನ್ನ ಬಾರದೆ, ಕೃಷ್ಣ ಎನ್ನ ಬಾರದೆ ಒಮ್ಮೆ, ಕೃಷ್ಣ ಎನ್ನ ಬಾರದೆ, ಮೊರೆಯಿಲ್ಲದೆ ಮಾತನಾಡುತ್ತಲಿರಲೊಮ್ಮೆ, ಕೃಷ್ಣ ಎನ್ನಬಾರದೆ, ದಾರಿಯ ನಡೆಯುತ್ತ ಭಾರವ ಹೊರುವಾಗ, ಕೃಷ್ಣ ಎನ್ನಬಾರದೆ ಒಮ್ಮೆ, ಕೃಷ್ಣ ಎನ್ನಬಾರದೆ, ತಿರುಗಾಡುತ್ತ ಮನೆಯೊಳಗಾದರೂ ಒಮ್ಮೆ, ಕೃಷ್ಣ ಎನ್ನಬಾರದೆ, ಪರಿಪರಿ ಕೆಲಸದೊಳಿದೊಂದು ಕೆಲಸವು, ಕೃಷ್ಣ ಎನ್ನಬಾರದೆ ಒಮ್ಮೆ, ಕೃಷ್ಣ ಎನ್ನಬಾರದೆ, ಚಂದುಳ್ಳ ಹಾಸಿಗೆ ಮೇಲೆ ಕುಳಿತು ಒಮ್ಮೆ, ಕೃಷ್ಣ ಎನ್ನಬಾರದೆ, ಕಂದನ ಬಿಗಿ ತಪ್ಪಿ ಮುದ್ದಾಡುತ್ತಲೊಮ್ಮೆ, ಕೃಷ್ಣ ಎನ್ನಬಾರದೆ ಒಮ್ಮೆ, ಕೃಷ್ಣ ಎನ್ನಬಾರದೆ, ಗಂಧವ ಪೂಸಿ ತಾಂಬೂಲವ ಮೆಲುವಾಗ ಒಮ್ಮೆ, ಕೃಷ್ಣ ಎನ್ನಬಾರದೆ, ಮಂದಗ ಮನೆಯೋಳು ಸರಸವಾಡುತ್ತಲೊಮ್ಮೆ, ಕೃಷ್ಣ ಎನ್ನಬಾರದೆ, ಕ್ಷೀರಸಾಗರ ಶಯನ ನೀನೇ ಗತಿ ಎಂದು, ಕ್ಷೀರಸಾಗರ ಶಯನ ನೀನೇ ಗತಿ ಎಂದು, ಕೃಷ್ಣ ಎನ್ನಬಾರದೆ, ದ್ವಾರಕಾಪುರಿವಾಸ ಪುರಂದರ ವಿಠಲ, ದ್ವಾರಕಾಪುರಿವಾಸ ಪುರಂದರ ವಿಠಲ, ಕೃಷ್ಣ ಎನ್ನಬಾರದೆ ಒಮ್ಮೆ, ಕೃಷ್ಣ ಎನ್ನಬಾರದೆ ಒಮ್ಮೆ, ಕೃಷ್ಣ ಎನ್ನಬಾರದೆ. ಈ ಕೃತಿಯಲ್ಲಿ ಭಗವಂತನ ನೆನೆಯಲು ವಿವಿಧ ಸಮಯಗಳ ಉದಾಹರಣೆಗಳನ್ನು ನೀಡುತ್ತಾರೆ.
ಹಾಸಿಗೆಯಿಂದ ಏಳುವಾಗ, ಮನೆಯಲ್ಲಿ ಕೆಲಸ ಮಾಡುವಾಗ ಅಥವಾ ತಿನ್ನುವ ಸಮಯದಲ್ಲೂ ಕೃಷ್ಣ ನಾಮಸ್ಮರಣೆ ಮಾಡಬಹುದು ಅಂತ ವಿವರಿಸುತ್ತಾರೆ. ಇದರಲ್ಲಿ ಜೀವನದ ಪ್ರತಿ ಹಂತದಲ್ಲೂ ಸುಖವಿರಲಿ ಅಥವಾ ದುಃಖವಿರಲಿ ನಾವು ಕೃಷ್ಣ ನಾಮವನ್ನು ಸ್ಮರಿಸಬೇಕು ಎಂದು ದಾಸರು ಬೋಧಿಸುತ್ತಾರೆ. ಇದು ಮಾನವ ಜನ್ಮದ ಪ್ರಯೋಜನವನ್ನು ಪಡೆದುಕೊಳ್ಳಲು ಭಗವಂತನನ್ನು ನಿರಂತರವಾಗಿ ನೆನೆಯಬೇಕೆಂಬ ಸಂದೇಶ ನೀಡುತ್ತೆ. ಇವಾಗ ನಾಳಿನ ಪಾಶುರ 4 ಆಳಿ ಮಳೆ ಕಣ್ಣ ಅಂತ. ಅದರಲ್ಲಿ ಗೋದಾದೇವಿ ಮಾರ್ಗಳಿ ನೀರಾಟವೆಂಬ ವ್ರತವು ಯಶಸ್ವಿಯಾಗಿ ನೆರವೇರುವುದಕ್ಕಾಗಿ ದೇಶದಲ್ಲೆಲ್ಲ ಚೆನ್ನಾಗಿ ಮಳೆ ಸುರಿಸುವಂತೆ ಇವತ್ತೇನು ಮಾಡಿದ್ರು, 3 ಸರಿ ಮಳೆ ಬರಬೇಕು ಅಂತಂದು. ಯಾವ ಥರ ಮಳೆ ಬರಬೇಕು? ಮಳೆಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಪರ್ಜನ್ಯ ಅಂತೀವಿ, ವರುಣದೇವರು. ವರುಣದೇವರ ಹತ್ರ ವರುಣದೇವರು ಬಂದು ಹೇಳ್ತಾರಂತೆ, ನೀನೇನೋ ಹೇಳ್ತಾ ಇದ್ದಿಲ್ಲ ನಿನ್ನೆ ಮಳೆ ಬರಬೇಕು ಅಂತ, ಗಿವ್ ಮಿ ಎ ಚಾನ್ಸ್ ಟು ಹೆಲ್ಪ್ ಯು ಅಂತ ಹೇಳ್ಬಿಟ್ಟು ನಾಳೆ ಬಂದು ಕೇಳ್ತಾ ಇದ್ದಾಳೆ. ಯಾವ ಥರ ಮಳೆಯನ್ನು ಸುರಿಸಲಿ ಅಂತ ಕೇಳಿದಂತೆ. ಅದರ ಬಗ್ಗೆ ನಾವು ನಾಳೆ ನೋಡೋಣ. ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ತನವರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತುರ್ದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ವಿಚಾರ ಬರ್ತಾ